ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಉತ್ತರ ಭಾರತವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ. ರಣರಕ್ಕಸ ಪ್ರವಾಹಕ್ಕೆ ಜನರ ಬದುಕು ಬೀದಿಗೆ ಬಿದ್ದಿದೆ. ಜಲಪ್ರಳಯಕ್ಕೆ ಹಿಮಾಚಲ ಪ್ರದೇಶ ನಲುಗಿ ಹೋಗಿದೆ. ಮಳೆ ಮಹಾಮಳೆ. ದಕ್ಷಿಣ ಭಾರತದಲ್ಲಿ ಕೊಂಚ ಬಿಡುವು ಕೊಟ್ಟ ವರುಣ ಉತ್ತರಕ್ಕೆ ದಂಡೆತ್ತಿ ಹೋಗಿದ್ದಾನೆ. ಮಳೆರಾಯನ ರೌದ್ರ ನರ್ತನಕ್ಕೆ ಉತ್ತರದ ರಾಜ್ಯಗಳು ಅಲ್ಲೋಲ ಕಲ್ಲೋಲವಾಗಿವೆ. ಆಕಾಶವೇ ತೂತು ಬಿದ್ದ ಹಾಗೆ ಸುರಿದ ಮಳೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಸೇರಿ ಹಲವೆಡೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಉತ್ತರಕ್ಕೆ ಜಲಾಘಾತ, ಸಾಲು ಸಾಲು ಅವಾಂತರ. ರಣರಕ್ಕಸ ಪ್ರವಾಹ, ಬಾಯ್ಬಿಟ್ಟ ಭೂಮಿ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಅಕ್ಷರಶಃ ಪ್ರವಾಹ ಸೃಷ್ಟಿಯಾಗಿದೆ. ಹಲವೆಡೆ ಭಾರೀ ಮಳೆಗೆ ಬೈಕ್, ಕಾರು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಮನೆಯಿಂದ ಹೊರಬರಲಾಗದೆ ಜನರು ಪರದಾಡುವಂತಾಗಿದೆ. ಗೋದಾವರಿ ನದಿ ಉಕ್ಕಿ ಹರಿಯುತ್ತಿದ್ದು ನಾಸಿಕ್ನ ರಾಮಕುಂಡ್ ಏರಿಯಾಗೆ ನೀರು ನುಗ್ಗಿ ಐತಿಹಾಸಿಕ ದೇಗುಲಗಳು ಮುಳುಗಡೆಯಾಗಿವೆ. ದೇಗುಲದ ಹೊರಭಾಗದಲ್ಲಿ ಆಂಜನೇಯ ವಿಗ್ರಹ ಸಹ ಮುಳುಗಡೆಯಾಗಿದೆ. ನದಿ ತೀರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ದಿಢೀರ್ ಪ್ರವಾಹ ಸೃಷ್ಟಿಯಾಗಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿದ್ರೆ ರಸ್ತೆಗಳು ನದಿಯಂತಾಗಿವೆ. ಮಳೆ ಅವಾಂತರ, ಡ್ರೋನ್ ಕಣ್ಣಲ್ಲಿ ಸೆರೆ. ನಿರಂತರ ಮಳೆಗೆ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ರಸ್ತೆಗಳು ಸಂಪೂರ್ಣ ಹೊಳೆಯಂತಾಗಿವೆ. ಶ್ರೀನಗರಕ್ಕೆ ಹೋಗುವ ಅಂಡರ್ ಪಾಸ್ನಲ್ಲಿ ನೀರು ನಿಂತು ವಾಹನಗಳು ಮುಳುಗಡೆಯಾಗಿವೆ. ಇನ್ನು ಜಲಾವೃತವಾಗಿರುವ ನೀರಿನಲ್ಲೇ ಜನ ಸಂಚಾರ ಮಾಡುತ್ತಿದ್ದಾರೆ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಮಳೆರಾಯ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ರಸ್ತೆಗಳು ಜಲಾವೃತ, ಸವಾರರು ಪರದಾಟ. ಗುಜರಾತ್ನ ಸೂರತ್ನಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ರಸ್ತೆಗಳು ಸಂಪೂರ್ಣ ಮುಳುಗಡೆಯಾಗಿವೆ. 4-5 ಗಂಟೆ ಎಡೆಬಿಡದೆ ಸುರಿದ ಮಳೆಗೆ ಹೆದ್ದಾರಿಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆಯಲ್ಲಿ ಮೂಕ ಪ್ರಾಣಿಗಳ ರೋದನೆ. ಮಳೆಯ ಅಬ್ಬರಕ್ಕೆ ಗುಜರಾತ್ನ ಅರಾವಳಿಯಲ್ಲಿ ಇಡೀ ಗ್ರಾಮ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನರ ಬದುಕು ಬೀದಿಗೆ ಬಿದ್ದಿದೆ. ಮಳೆ ನೀರಲ್ಲಿ ಸಿಲುಕಿ ಮೂಕ ಪ್ರಾಣಿಗಳು ಪರದಾಡುತ್ತಿವೆ. ಕಳೆದ 15 ದಿನಗಳಿಂದ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ವರುಣ ರೌದ್ರ ನರ್ತನ ಮಾಡುತ್ತಿದ್ದಾನೆ. ಸದ್ಯ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದು ಉತ್ತರ ಭಾರತದ ಜನರು ಹೈರಾಣಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಉತ್ತರ ಭಾರತವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ. ರಣರಕ್ಕಸ ಪ್ರವಾಹಕ್ಕೆ ಜನರ ಬದುಕು ಬೀದಿಗೆ ಬಿದ್ದಿದೆ. ಜಲಪ್ರಳಯಕ್ಕೆ ಹಿಮಾಚಲ ಪ್ರದೇಶ ನಲುಗಿ ಹೋಗಿದೆ. ಮಳೆ ಮಹಾಮಳೆ. ದಕ್ಷಿಣ ಭಾರತದಲ್ಲಿ ಕೊಂಚ ಬಿಡುವು ಕೊಟ್ಟ ವರುಣ ಉತ್ತರಕ್ಕೆ ದಂಡೆತ್ತಿ ಹೋಗಿದ್ದಾನೆ. ಮಳೆರಾಯನ ರೌದ್ರ ನರ್ತನಕ್ಕೆ ಉತ್ತರದ ರಾಜ್ಯಗಳು ಅಲ್ಲೋಲ ಕಲ್ಲೋಲವಾಗಿವೆ. ಆಕಾಶವೇ ತೂತು ಬಿದ್ದ ಹಾಗೆ ಸುರಿದ ಮಳೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಸೇರಿ ಹಲವೆಡೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಉತ್ತರಕ್ಕೆ ಜಲಾಘಾತ, ಸಾಲು ಸಾಲು ಅವಾಂತರ. ರಣರಕ್ಕಸ ಪ್ರವಾಹ, ಬಾಯ್ಬಿಟ್ಟ ಭೂಮಿ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಅಕ್ಷರಶಃ ಪ್ರವಾಹ ಸೃಷ್ಟಿಯಾಗಿದೆ. ಹಲವೆಡೆ ಭಾರೀ ಮಳೆಗೆ ಬೈಕ್, ಕಾರು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಮನೆಯಿಂದ ಹೊರಬರಲಾಗದೆ ಜನರು ಪರದಾಡುವಂತಾಗಿದೆ. ಗೋದಾವರಿ ನದಿ ಉಕ್ಕಿ ಹರಿಯುತ್ತಿದ್ದು ನಾಸಿಕ್ನ ರಾಮಕುಂಡ್ ಏರಿಯಾಗೆ ನೀರು ನುಗ್ಗಿ ಐತಿಹಾಸಿಕ ದೇಗುಲಗಳು ಮುಳುಗಡೆಯಾಗಿವೆ. ದೇಗುಲದ ಹೊರಭಾಗದಲ್ಲಿ ಆಂಜನೇಯ ವಿಗ್ರಹ ಸಹ ಮುಳುಗಡೆಯಾಗಿದೆ. ನದಿ ತೀರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ದಿಢೀರ್ ಪ್ರವಾಹ ಸೃಷ್ಟಿಯಾಗಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿದ್ರೆ ರಸ್ತೆಗಳು ನದಿಯಂತಾಗಿವೆ.
ಮಳೆ ಅವಾಂತರ, ಡ್ರೋನ್ ಕಣ್ಣಲ್ಲಿ ಸೆರೆ. ನಿರಂತರ ಮಳೆಗೆ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ರಸ್ತೆಗಳು ಸಂಪೂರ್ಣ ಹೊಳೆಯಂತಾಗಿವೆ. ಶ್ರೀನಗರಕ್ಕೆ ಹೋಗುವ ಅಂಡರ್ ಪಾಸ್ನಲ್ಲಿ ನೀರು ನಿಂತು ವಾಹನಗಳು ಮುಳುಗಡೆಯಾಗಿವೆ. ಇನ್ನು ಜಲಾವೃತವಾಗಿರುವ ನೀರಿನಲ್ಲೇ ಜನ ಸಂಚಾರ ಮಾಡುತ್ತಿದ್ದಾರೆ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಮಳೆರಾಯ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ರಸ್ತೆಗಳು ಜಲಾವೃತ, ಸವಾರರು ಪರದಾಟ. ಗುಜರಾತ್ನ ಸೂರತ್ನಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ರಸ್ತೆಗಳು ಸಂಪೂರ್ಣ ಮುಳುಗಡೆಯಾಗಿವೆ. 4-5 ಗಂಟೆ ಎಡೆಬಿಡದೆ ಸುರಿದ ಮಳೆಗೆ ಹೆದ್ದಾರಿಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆಯಲ್ಲಿ ಮೂಕ ಪ್ರಾಣಿಗಳ ರೋದನೆ. ಮಳೆಯ ಅಬ್ಬರಕ್ಕೆ ಗುಜರಾತ್ನ ಅರಾವಳಿಯಲ್ಲಿ ಇಡೀ ಗ್ರಾಮ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನರ ಬದುಕು ಬೀದಿಗೆ ಬಿದ್ದಿದೆ. ಮಳೆ ನೀರಲ್ಲಿ ಸಿಲುಕಿ ಮೂಕ ಪ್ರಾಣಿಗಳು ಪರದಾಡುತ್ತಿವೆ. ಕಳೆದ 15 ದಿನಗಳಿಂದ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ವರುಣ ರೌದ್ರ ನರ್ತನ ಮಾಡುತ್ತಿದ್ದಾನೆ. ಸದ್ಯ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದು ಉತ್ತರ ಭಾರತದ ಜನರು ಹೈರಾಣಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಉತ್ತರ ಭಾರತವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ. ರಣರಕ್ಕಸ ಪ್ರವಾಹಕ್ಕೆ ಜನರ ಬದುಕು ಬೀದಿಗೆ ಬಿದ್ದಿದೆ. ಜಲಪ್ರಳಯಕ್ಕೆ ಹಿಮಾಚಲ ಪ್ರದೇಶ ನಲುಗಿ ಹೋಗಿದೆ. ಮಳೆ, ಮಹಾಮಳೆ. ದಕ್ಷಿಣ ಭಾರತದಲ್ಲಿ ಕೊಂಚ ಬಿಡುವು ಕೊಟ್ಟ ವರುಣ ಉತ್ತರಕ್ಕೆ ದಂಡೆತ್ತಿ ಹೋಗಿದ್ದಾನೆ. ಮಳೆರಾಯನ ರೌದ್ರ ನರ್ತನಕ್ಕೆ ಉತ್ತರದ ರಾಜ್ಯಗಳು ಅಲ್ಲೋಲ ಕಲ್ಲೋಲವಾಗಿವೆ. ಆಕಾಶವೇ ತೂತು ಬಿದ್ದ ಹಾಗೆ ಸುರಿದ ಮಳೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಸೇರಿ ಹಲವೆಡೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಉತ್ತರಕ್ಕೆ ಜಲಾಘಾತ, ಸಾಲು ಸಾಲು ಅವಾಂತರ. ರಣರಕ್ಕಸ ಪ್ರವಾಹ, ಬಾಯ್ಬಿಟ್ಟ ಭೂಮಿ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಅಕ್ಷರಶಃ ಪ್ರವಾಹ ಸೃಷ್ಟಿಯಾಗಿದೆ. ಹಲವೆಡೆ ಭಾರೀ ಮಳೆಗೆ ಬೈಕ್, ಕಾರು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಮನೆಯಿಂದ ಹೊರಬರಲಾಗದೆ ಜನರು ಪರದಾಡುವಂತಾಗಿದೆ. ಗೋದಾವರಿ ನದಿ ಉಕ್ಕಿ ಹರಿಯುತ್ತಿದ್ದು ನಾಸಿಕ್ನ ರಾಮಕುಂಡ್ ಏರಿಯಾಗೆ ನೀರು ನುಗ್ಗಿ ಐತಿಹಾಸಿಕ ದೇಗುಲಗಳು ಮುಳುಗಡೆಯಾಗಿವೆ. ದೇಗುಲದ ಹೊರಭಾಗದಲ್ಲಿ ಆಂಜನೇಯ ವಿಗ್ರಹ ಸಹ ಮುಳುಗಡೆಯಾಗಿದೆ. ನದಿ ತೀರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ದಿಢೀರ್ ಪ್ರವಾಹ ಸೃಷ್ಟಿಯಾಗಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿದ್ರೆ ರಸ್ತೆಗಳು ನದಿಯಂತಾಗಿವೆ. ಮಳೆ ಅವಾಂತರ, ಡ್ರೋನ್ ಕಣ್ಣಲ್ಲಿ ಸೆರೆ. ನಿರಂತರ ಮಳೆಗೆ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ರಸ್ತೆಗಳು ಸಂಪೂರ್ಣ ಹೊಳೆಯಂತಾಗಿವೆ. ಶ್ರೀನಗರಕ್ಕೆ ಹೋಗುವ ಅಂಡರ್ ಪಾಸ್ನಲ್ಲಿ ನೀರು ನಿಂತು ವಾಹನಗಳು ಮುಳುಗಡೆಯಾಗಿವೆ. ಇನ್ನು ಜಲಾವೃತವಾಗಿರುವ ನೀರಿನಲ್ಲೇ ಜನ ಸಂಚಾರ ಮಾಡುತ್ತಿದ್ದಾರೆ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಮಳೆರಾಯ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ರಸ್ತೆಗಳು ಜಲಾವೃತ, ಸವಾರರು ಪರದಾಟ. ಗುಜರಾತ್ನ ಸೂರತ್ನಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ರಸ್ತೆಗಳು ಸಂಪೂರ್ಣ ಮುಳುಗಡೆಯಾಗಿವೆ. 4-5 ಗಂಟೆ ಎಡೆಬಿಡದೆ ಸುರಿದ ಮಳೆಗೆ ಹೆದ್ದಾರಿಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆಯಲ್ಲಿ ಮೂಕ ಪ್ರಾಣಿಗಳ ರೋದನೆ. ಮಳೆಯ ಅಬ್ಬರಕ್ಕೆ ಗುಜರಾತ್ನ ಅರಾವಳಿಯಲ್ಲಿ ಇಡೀ ಗ್ರಾಮ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನರ ಬದುಕು ಬೀದಿಗೆ ಬಿದ್ದಿದೆ. ಮಳೆ ನೀರಲ್ಲಿ ಸಿಲುಕಿ ಮೂಕ ಪ್ರಾಣಿಗಳು ಪರದಾಡುತ್ತಿವೆ. ಕಳೆದ 15 ದಿನಗಳಿಂದ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ವರುಣ ರೌದ್ರ ನರ್ತನ ಮಾಡುತ್ತಿದ್ದಾನೆ.
ಸದ್ಯ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದು ಉತ್ತರ ಭಾರತದ ಜನರು ಹೈರಾಣಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.